ಒಂದ್ ನಿಮಿಷ ಇರಿ. ಅದನ್ನ ನಿಮ್ದೇ ಪಕ್ಷದಲ್ಲಿ ಮಾತಾಡೋದು. ಇವತ್ತು ಕೇಳಿ ನೋಡಿ, ನಾನು ಈ ತರ ಮಧ್ಯಪಾಯ ಹಾಕಿದ್ರೆ ಬಿಡೋದಿಲ್ಲ. ನಾವು ನೋಡಿ ಹೇಳ್ತಾ ಇದ್ದೀವಿ, ಇದು ಬಿಜೆಪಿ ಅವರು ತಪ್ಪುದಾರಿ ಎಳಿತಾ ಇರೋದು. ನಿಮ್ ಕಾಂಗ್ರೆಸ್ ಪಕ್ಷ ಎಲ್ಲಾ ತೆರಿಗೆಗಳನ್ನ, ಆಸ್ತಿ ತೆರಿಗೆಗಳನ್ನ, ಯಾರೇ ತೆರಿಗೆ ಹಾಕ್ತಾರೋ ನಿಮ್ಗೆ ಎಲ್ಲದಕ್ಕೂ ತೆರಿಗೆ ಜಾಸ್ತಿ ಮಾಡಿರೋದು ಕರ್ನಾಟಕ ಸರ್ಕಾರ. ಅದನ್ನ ಮಾತಾಡಿ ನೀವು. ಅದನ್ನ ಬಿಟ್ಟು ಕಾಂಗ್ರೆಸ್ ಬಿಜೆಪಿ ಅವ್ರು ಜಾಸ್ತಿ ಮಾಡಿದಾರ. 300 ಬಿಜೆಪಿ ಜಾಸ್ತಿ ಕರ್ನಾಟಕ ಸರ್ಕಾರ ಇವ್ರಿಗೆ ಮಾಹಿತಿನೇ ಇಲ್ಲ. ಬಿಜೆಪಿ ವಕ್ತಾರರಿಗೆ ಮಾಹಿತಿನೇ ಇಲ್ಲ. ಕೇಂದ್ರ ಸರ್ಕಾರದವರು ಹಾಕೋ ತೆರಿಗೆ ಇವ್ರಿಗೆ ಬಿಜೆಪಿ ಅವರು ಕರ್ನಾಟಕದವರೆಲ್ಲ ತೆರಿಗೆ ಬಿಜೆಪಿ ಸರ್ಕಾರ ಬಿಜೆಪಿ ವಕ್ತಾರರಿಗೆ ಏನು ಗೊತ್ತಿಲ್ಲ. ನಿಮ್ಮ ಸರ್ಕಾರ ಮಾಡಿರ್ತಕ್ಕಂಥ ತೆರಿಗೆಗಳಿಂದ ಇವತ್ತು ಜನ ಹೈರಾಣಾಗಿದ್ದಾರೆ. ಕೇಂದ್ರ ಸರ್ಕಾರ ತೆರಿಗೆನೇ ಹಾಕಿಲ್ಲ. ಕೇಂದ್ರ ಸರ್ಕಾರದ ತೆರಿಗೆನೇ ಹಾಕಿಲ್ಲ. ಈಗ ನನ್ನೊಂದು ಪ್ರಶ್ನೆ ಇದೆ ಸರ್, ಒಂದ್ ನಿಮಿಷ ಸರ್, ನಂದೊಂದು ಪ್ರಶ್ನೆ ಇದೆ. ದಯವಿಟ್ಟು ನಾನು ಹೇಳ್ತೀನಿ, ಡಿಬೇಟ್ ಕೂತ್ಕೋಬೇಕು. ನಾನ್ ಮಾತಾಡೋದು ಅವ್ರು ಮಾತಾಡೋದು ಬೇಡ. ಅವ್ರು ಅವ್ರಿಗೆ ಕೊಟ್ಟುಬಿಡಿ ಸರ್. ಸಮಯ ಕೊಟ್ಟಿದ್ರಲ್ಲ, ಅವ್ರ ಅವಕಾಶ ತಗೋಬಾರ್ದು. ನಾವೇನ್ ಹೇಳ್ಬೇಕು ಅದು ನಿಮ್ಮ ಮಾಧ್ಯಮದವ್ರಿಗೆ ನಾವು ಹೇಳಲೇಬೇಕು. ಗೊತ್ತಾಯ್ತು. ನೀವು ಸುಳ್ಳು ಒಬ್ರು ಮಾತಾಡಿ ಒಂದ್ ನಿಮಿಷ, ಒಬ್ರು ಮಾತಾಡಿ. ಯಾಕಂದ್ರೆ ಜನಸಾಮಾನ್ಯರಿಗೆ ಕ್ಲಾರಿಫಿಕೇಶನ್ ಅನ್ನೋದು ಬೇಕಾಗಿದೆ. ಅವ್ರು ಮಾತಾಡ್ತಿದ್ದಾರೆ, ನೀವು ಸುಮ್ನಿರಿ, ನೀವು ಮಾತಾಡ್ತಾ ಇರೋ. ನಂದೊಂದು ಪ್ರಶ್ನೆ ಇದೆ ಈಗ, ಓಕೆನಾ? ಈಗ ಮಹಾರಾಷ್ಟ್ರದ ಚುನಾವಣೆಯತ್ತ ದುಡ್ಡುಗಳು ಹೋಗ್ತಾ ಇತ್ತು ಎನ್ನುವಂತಹ ಒಂದು ಮಾತಿದೆ, ಓಕೆನಾ? ಪೂರ್ತಿಯಾಗಿ ಕೇಳಿಸ್ಕೊಂಬಿಡಿ. ನನ್ನ ಪ್ರಶ್ನೆ, ನಾನ್ ಜರ್ನಲಿಸ್ಟ್ ಅಲ್ಲ, ಜನಸಾಮಾನ್ಯ. ನನಗೆ ಬುದ್ಧಿ 0 ಇತ್ತು ಅಂತಾನೆ ಅನ್ಕೊಳ್ಳಿ. ಅಷ್ಟು ಲೆವೆಲ್ ಬುದ್ಧಿ